ನಮಸ್ಕಾರ ವೀಕ್ಷಕರೇ. ಪ್ರಪಂಚದ ಅಂತ್ಯ ತುಂಬಾ ಹತ್ತಿರವಿದೆ ಎಂದು ಕಂಡು ಬರ್ತಾ ಇದೆ. ಪ್ರಪಂಚದಲ್ಲಿ ಒಂದಾದ ನಂತರ ಇನ್ನೊಂದು ರೀತಿಯ ತೊಂದರೆಗಳು ಕಂಡು ಬರ್ತಾನೇ ಇದೆ. ಇತ್ತೀಚೆಗಷ್ಟೇ ಕೇರಳದ ವಯನಾಡಿನಲ್ಲಿ ಉಂಟಾದಂತಹ ಭೂಕುಸಿತದಿಂದಾಗಿ ಅನೇಕ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಪ್ರಾಣಿಗಳು, ಪಕ್ಷಿಗಳು, ಹೀಗೆ ತುಂಬಾ ಥರದ ಜೀವರಾಶಿಗಳು ತಮ್ಮ ಪ್ರಾಣವನ್ನು ಕಳೆದುಕೊಂಡಿವೆ. ಅಷ್ಟೇ ಅಲ್ಲ, ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಇಸ್ರೇಲ್, ಇರಾನ್ ನಲ್ಲಿ ಯುದ್ಧದ ಭೀತಿ ಕೂಡ ತುಂಬಾನೇ ಪ್ರಮಾಣದಲ್ಲಿ ನಡೀತಾನೇ ಇದೆ. ಅದರ ಜೊತೆಗೆ ರಷ್ಯಾ ಉಕ್ರೇನ್ ಯುದ್ಧ ಕೂಡ ತೀವ್ರ ಪ್ರಮಾಣದಲ್ಲಿ ಮುನ್ನಡೆಯುತ್ತಿದೆ. ಇದರ ನಡುವೆ ಇದೀಗ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಭೀಕರ ರೋಗವೊಂದು ಆವರಿಸುವ ಲಕ್ಷಣ ಕೂಡ ಕಂಡು ಬರ್ತಾ ಇದೆ. ಇದಕ್ಕಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಗ್ಲೋಬಲ್ ಹೆಲ್ತ್ ಎಮರ್ಜೆನ್ಸಿ ಅನ್ನ ಕೂಡ ಘೋಷಣೆ ಮಾಡಿದೆ. ಕೊರೋನಾದ ಬಳಿಕ ಇದೇ ಮೊದಲ ಬಾರಿಗೆ ಜಾಗತಿಕ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿರುವಂತಹ WHO. ಇದಕ್ಕೆಲ್ಲ ಕಾರಣ ಮಂಕಿ ಪಾಕ್ಸ್ ಅಂದರೆ ಮಂಗನ ಸಿಡಿಬು ಎಂಬ ಭೀಕರ ಕಾಯಿಲೆ. ಇದು ಜಗತ್ತಿನಾದ್ಯಂತ ವೇಗವಾಗಿ ಹರಡುತ್ತಿದೆ. ಪ್ರಪಂಚದಾದ್ಯಂತ ಇತ್ತೀಚೆಗೆ 80ಕ್ಕೂ ಅಧಿಕ ದೇಶಗಳಿಗೆ ವ್ಯಾಪಿಸಿದೆ. WHO ಮಂಕಿ ಪಾಕ್ಸ್ ರೋಗಕ್ಕೆ ಎಂಪ್ಯಾಕ್ಸ್ ಎಂದು ಹೆಸರು ಬದಲಾವಣೆ ಮಾಡಿದೆ. ಹಾಗಾದರೆ ಮಂಕಿ ಪಾಕ್ಸ್ ಅಂದರೆ ಏನು ಅಂತ ನಿಮಗೆಲ್ಲ ಅನಿಸಬಹುದು. ಮಂಕಿ ಪಾಕ್ಸ್ ಇದೊಂದು ವೈರಸ್ ಸೋಂಕಿನಿಂದ ಉಂಟಾಗುವ ಅಪರೂಪದ ಕಾಯಿಲೆಯಾಗಿದೆ. ಪ್ರಸ್ತುತವಾಗಿ ಈ ರೋಗವು ಕಾಂಗೋ ಮತ್ತು ಪಶ್ಚಿಮ ಆಫ್ರಿಕಾದಲ್ಲಿ ಕಂಡು ಬಂದಿರುತ್ತದೆ. ಇದರಿಂದಾಗಿ 100ಕ್ಕೆ 4 ಜನ ಸಾವನ್ನಪ್ತಾ ಇದ್ದಾರೆ. ಇದೊಂದು ಪ್ರಪಂಚದಾದ್ಯಂತ ದೊಡ್ಡ ಕಾಯಿಲೆಯಾಗಿ ಮಾರ್ಪಟ್ಟಿದೆ. ಇದು ನಮ್ಮ WHOಗೆ ದೊಡ್ಡ ತಲೆನೋವು ಕೂಡ ಆಗಿಬಿಟ್ಟಿದೆ. ಕೊರೋನಾದ ಬಳಿಕ ಇಂತಹ ಒಂದು ಮಹಾಮಾರಿ ರೋಗವು ಇದೀಗ ಇಡೀ ಪ್ರಪಂಚದಾದ್ಯಂತ ವ್ಯಾಪಿಸಿದೆ. ಹಾಗಾದರೆ ಈ ರೋಗದಿಂದ ಬರುವಂತಹ ಲಕ್ಷಣಗಳೇನೆಂಬುದು ನಿಮಗೆಲ್ಲ ತುಂಬ ತಲೆನೋವಿನ ವಿಷಯವಾಗಿರಬಹುದು. ಈ ರೋಗದಿಂದಾಗಿ ಜ್ವರ, ಸ್ನಾಯು ನೋವು, ನೋಯುತ್ತಿರುವಂತಹ ಗಂಟಲು, ಆದ ನಂತರ ತುರಿಕೆಗಳು ಬರುವಂತಹ ಸಾಧ್ಯತೆಗಳಿರ್ತವೆ. ಅಷ್ಟೇ ಅಲ್ಲ, ತಲೆನೋವು, ಊದಿಕೊಂಡ ದುಗ್ಧರಸದ ಗ್ರಂಥಿಗಳು ಈ ಸೋಂಕಿನ ಆರಂಭದ ಲಕ್ಷಣಗಳಾಗಿವೆ. ಈ ಎಂಪ್ಯಾಕ್ಸ್ ರೋಗಿಗಳ ಸೋಂಕಿನ 4ರಿಂದ 11 ದಿನಗಳ ನಂತರ ಈ ರೋಗದ ಲಕ್ಷಣಗಳು ಕಂಡುಬರ್ತದೆ. ಐತಿಹಾಸಿಕವಾಗಿ ಸಿಡುಬು ಲಸಿಕೆಯು ಆಫ್ರಿಕಾದಲ್ಲಿ ಹಿಂದೆ ಲಸಿಕೆ ಹಾಕಿದ ವ್ಯಕ್ತಿಗಳಲ್ಲಿ ಎಂಪ್ಯಾಕ್ಸ್ ಅಪಾಯವನ್ನು ಕಡಿಮೆ ಪ್ರಮಾಣದಲ್ಲಿ ವರದಿ ಮಾಡಿದೆ. ಪ್ರಮುಖವಾಗಿ ಇದುವರೆಗೆ ಎಂಪ್ಯಾಕ್ಸ್ ಅನ್ನು ತಡೆಗಟ್ಟಲು 4 ಲಸಿಕೆಗಳು ಬಳಕೆಯಲ್ಲಿವೆ. ಅದರಲ್ಲಿ ಮುಖ್ಯವಾದುದು MVA-BN ಲಸಿಕೆ. ಈ ಲಸಿಕೆಯು ಮೂಲತಃ ಸಿಡುಬಿಗಾಗಿ ಅಭಿವೃದ್ಧಿಪಡಿಸಲಾದಂತಹ ಲಸಿಕೆಯಾಗಿದೆ. ಇದು ಎಂಪ್ಯಾಕ್ಸ್ಗೆ ಹೊಂದಿಕೊಂಡಿರುವ ಹೆಚ್ಚಿನ ಅಪಾಯವನ್ನು ಹೊಂದಿರುವ ಅಥವಾ ಇತ್ತೀಚೆಗೆ ಅದಕ್ಕೆ ಹೊಂದಿಕೊಂಡಿರುವ ವ್ಯಕ್ತಿಗಳು ಬಳಕೆಗಾಗಿ USA ಅಂದರೆ ಅಮೆರಿಕದಲ್ಲಿ ಅನುಮೋದಿಸಲಾದಂತಹ ಒಂದು ಲಸಿಕೆಯಾಗಿದೆ. ಹಾಗಾದರೆ ಈ ಸೋಂಕನ್ನು ತಡೆಯುವಂತಹ ಕ್ರಮಗಳು ಏನೆಂಬುದು ನಿಮಗೆಲ್ಲ ಅನಿಸ್ತಾ ಇರಬಹುದು. ಇಂತಹ ಎಂಪ್ಯಾಕ್ಸ್ ಎಂಬಂತಹ ವೈರಸ್ ಅನ್ನು ತಡೆಯಲು ಮೊದಲನೇದಾಗಿ ಮುಖವಾಡವನ್ನು ಧರಿಸುವುದು, ಕನ್ನಡಕವನ್ನು ಹಾಕುವುದು, ಬಿಸಾಡಬಹುದಾದ ಫಿಲ್ಟರಿಂಗ್ ಶಾಸಕಗಳನ್ನು ಧರಿಸುವುದು ಮತ್ತು ಸೋಂಕಿತ ವ್ಯಕ್ತಿಯನ್ನು ಇತರ ವ್ಯಕ್ತಿಗಳಿಂದ ದೂರವಿಡುವುದು. ಈ ವೈರಸ್ ಒಬ್ಬರಿಂದ ಒಬ್ಬರಿಗೆ ಹರಡುವುದರಿಂದ ಇಂತಹ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವುದು ತುಂಬಾನೇ ಉತ್ತಮ. ಈ ರೋಗವು ಇದೇ ತರಹ ಬೆಳೆಯುತ್ತಾ ಹೋದರೆ WHO ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುತ್ತೆ ಎಂಬುದು ಪ್ರಪಂಚದ ಎಲ್ಲ ಜನರ ಪ್ರಶ್ನೆಯಾಗಿದೆ.